ಎಲ್ಲಿಗ್ ಮಾವ? ಹೇಳಿದ್ನಲ್ಲಮ್ಮ, ಇವತ್ತು ವಿಕ್ರಾಂತ್ನ ಮೀಟ್ ಮಾಡಕ್ ಹೋಗ್ಬೇಕು ಅಂತ. ನೀವ್ ನೋಡಿದ್ರೆ ಮೀಟ್ ಮಾಡಕ್ ಹೋಗು ಅಂತಿದ್ದೀರಾ, ಅವ್ರು ನೋಡಿದ್ರೆ ನಾನ್ ಎಷ್ಟ್ ಸಲ ಫೋನ್ ಮಾಡಿದ್ರು ತೆಗಿತಾನೆ ಇಲ್ಲ. ಕ್ಯಾಬಿನ್ ಹೋಗಿ ನೋಡಿದ್ರೆ ಅಲ್ಲೂ ಇಲ್ಲ. ಅವ್ರು ರೆಸ್ಪಾಂಡ್ ಮಾಡ್ತಿಲ್ಲ ಮಾವ. ಹೀಗೆಲ್ಲ ಆಗೋಯ್ತಲ್ಲ ಅಂತ ವಿಕ್ರಾಂತ್ಗೆ ನಿನ್ ಮೇಲೆ ಸ್ವಲ್ಪ ಕೋಪ ಅನ್ಸುತ್ತೆ. ಆ ಕೋಪ ಕರಗ್ಲಿತ್ತಾನೆ ನೀನ್ ವಿಕ್ರಾಂತ ಮೀಟ್ ಮಾಡಿ ಮಾತಾಡು ಅಂತ ಹೇಳಿದ್ದು. ನಿಮ್ಗ ಅವ್ರ ಕೋಪ ಗೊತ್ತಿಲ್ಲ ಮಾವ. ಕೋಪ ಬಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬಿಡ್ತಾರೆ. ನೋಡು ಪಲ್ಲವಿ, ಎಲ್ರ ಮೇಲೂ ಕೋಪ ತೋರ್ಸೋದಕ್ಕಾಗೋದಿಲ್ಲ. ನಮ್ಮನ್ನ ಯಾರು ತುಂಬಾ ಪ್ರೀತಿಸ್ತಾರೋ ಅವರೇ ನಮ್ಮಲ್ಲಿ ಜಾಸ್ತಿ ಕೋಪ ಮಾಡ್ಕೊಳ್ಳೋದು. ಏನೇ ಆದ್ರೂ ಕಡೆ ಪಕ್ಷ ಒಂದ್ ಫೋನ್ ತೆಗಿಬೋದಲ್ವಾ ಅತ್ತೆ? ನಿನ್ಗೇನಾದ್ರೂ ಬಿಂಕ ಕಡಿಮೆ ಇದೆಯಾ? ವಿಕ್ರಾಂತ್ಗೂ ಅದೇ ತರ ಬಿಡು. ಇರಮ್ಮ, ನಾನೇ ಫೋನ್ ಮಾಡಿ ಕೇಳ್ತೀನಿ. ಅಯ್ಯೋ ಮಾವ ಬೇಡ, ಅವರೇ ಮಾಡ್ಲಿ. ಇಲ್ಲೇ ಕಣಮ್ಮ ಸಂಸಾರ ಹಾಳಾಗೋದು. ಸಂಸಾರದಲ್ಲಿ ನಾನು ಅನ್ಬಾರ್ದು, ನಾನು ನೀನು ಅನ್ಬೇಕು. ಆಗ ಮಾತ್ರ ಸಂಸಾರ ಹಾಲು ಜೇನು ಆಗದಮ್ಮ. ಸದಾಶಿವ ಅಂಕಲ್. ಹಲೋ ವಿಕ್ರಾಂತ್. ಹೇಳಿ ಅಂಕಲ್. ಎಲ್ಲಿದ್ಯಪ್ಪ? ನಾನು ಈಗಷ್ಟೇ ಮನೆಗೆ ಬಂದೆ. ಪಲ್ಲವಿ ಈಗಷ್ಟೇ ಮನೆಗೆ ಬಂದ್ಲು, ಕಳಿಸ್ಕೊಡ್ಲಾ? ಸರಿ ಅಂಕಲ್. ಮಾವ ಒಂದ್ ನಿಮಿಷ. ಒಂದ್ ನಿಮಿಷ ಇರಪ್ಪ. ಹಾ. ಮಾವ ಮನೇಲಿ ಬೇಡ, ಮಕ್ಳಿರ್ತಾರೆ, ಆಚೆ ಎಲ್ಲಾದ್ರೂ ಮೀಟ್ ಆಗೋಣ ಅಂತ ಹೇಳಿ. ವಿಕ್ರಾಂತ್, ಪಲ್ಲವಿ ಮನೇಲಿ ಬೇಡ, ಹೊರಗಡೆ ಮೀಟ್ ಮಾಡೋಣ ಅಂತ ಹೇಳ್ತಾ ಇದ್ದಾಳೆ. ಮನೇಲೆಲ್ಲ ಮಕ್ಳಿರ್ತಾರೆ, ಅವ್ರ ಮುಂದೆ ಎಲ್ಲ ಯಾಕೆ ಅಂತ. ಅದನ್ನ ಅವರೇ ಫೋನ್ ಇಸ್ಕೊಂಡು ಹೇಳಕ್ಕಾಗಲ್ವಾ? ಅಷ್ಟೊಂದು ಜಂಬಾನ. ಸರಿ ಅಂಕಲ್, ಎಲ್ಲಿ ಮೀಟ್ ಮಾಡೋದಂತೆ? ಅದು ಮಾವ ಪಾರ್ಕ್ ಇದೆಯಲ್ಲ, ಅಲ್ಲಿ ಮೀಟ್ ಆಗೋಣ ಅಂತ ಹೇಳಿ. ಅದೇ ಅವಳು ಹೇಳ್ತಾ ಇದ್ದಾಳೆ ಪಾರ್ಕ್ ಹತ್ರ ಬನ್ನಿ ಅಂತ. ಸರಿ ಅಂಕಲ್. ನೋಡಮ್ಮ, ಎಷ್ಟು ಆರಾಮಾಗಿ ಮಾತಾಡ್ದ. ನೋಡಮ್ಮ, ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕು. ಗುದ್ದಾಡ್ತಾ ಇದ್ರೆ ಹೇಗಮ್ಮ? ಸರಿ ಸರಿ, ಲೇಟ್ ಮಾಡ್ಬೇಡ. ವಿಕ್ರಾಂತ್ನ ಜಾಸ್ತಿ ಹೊತ್ತು ಕಾಯಿಸ್ಬೇಡ. ಹೋಗು. ಸರಿ ಅತ್ತೆ, ಒಂದ್ ನಿಮಿಷ ಬಂದೆ. ಹಾಯ್ ಅನು. ಅತ್ತೆ, ನೀವ್ಯಾಕ್ ಬಂದ್ರಿ? ಅಯ್ಯೋ, ಯಾಕೆ ಅಂದ್ರೆ ನಿನ್ನ ಕರ್ಕೊಂಡು ಹೋಗೋದಕ್ಕೆ. ಅಮ್ಮ ಬರ್ಲಿಲ್ವಾ? ಅಯ್ಯೋ, ನಿಮ್ಮಮ್ಮ ಫುಲ್ ಬ್ಯುಸಿ, ಅದಕ್ಕೆ ನಾನೇ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿರ್ತಿತ್ತು, ಆದ್ರೆ ನಿಮ್ಮಮ್ಮಂಗೆ ನಿನ್ನ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಅಲ್ವಲ್ಲ? ಹೌದಾ? ಅಮ್ಮ ಹಂಗಂದ್ಲ? ಹ್ಞೂ ಅನು, ವಿಕ್ರಾಂತ್ ಸರ್ ಜೊತೆ ಮೀಟಿಂಗ್ ಇದೆ, ನಾನು ಆಮೇಲೆ ಬರ್ತೀನಿ ಎಂದ್ಲು. ನಿಮ್ಮಮ್ಮಂಗೆ ವಿಕ್ರಾಂತ್ ಸರೇ ಇಂಪಾರ್ಟೆಂಟ್ ಆಗೋಗಿದ್ದಾರೆ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ನಿಂಗೆ ದಾರಿಲಿ ಹೋಗ್ತಾ ಐಸ್ ಕ್ರೀಮ್ ಕೊಡಿಸ್ತೀನಿ. ಐಸ್ ಕ್ರೀಮಾ? ಬೇಡಪ್ಪ, ಅಮ್ಮ ಬೈತಾರೆ. ಅಯ್ಯೋ, ಒಂದಿನ ತಿಂದ್ರೆ ಏನು ಬೈಯಲ್ಲ, ಸ್ವಲ್ಪ ತಿನ್ನು ಬಾ. ಸರಿ ಅತ್ತ. ಬಾ. ಪಲ್ಲವಿ ಏನು ಹೇಳ್ತಿದ್ದೆ? ನನ್ನ ಮಗಳನ್ನ ನನ್ನ ಕಡೆ ಹೇಳ್ಕೊಳಕ್ಕಾಗಲ್ಲ ಅಂತನ? ನೋಡ್ತಾ ಇರು ಹೆಂಗೆ ಹೇಳ್ಕೊತೀನಿ ಅಂತ.
ಇವತ್ತು ನಿಮ್ಮ ಮನೆಗೆ ಬಂದು ಹೇಗೆ ಠಿಕಾಣಿ ಹೊಡಿತೀನಿ ಅಂತ. ನಿನ್ನ ಕಣ್ಮುಂದೆನೆ ನನ್ನ ಮಗಳ ಜೊತೆ ಎಷ್ಟು ಖುಷಿಯಾಗಿರ್ತೀನಿ ಅಂತ ಎಲ್ಲ ನೀನು ನೋಡಿ ಹೊಟ್ಟೆ ಹೊಡ್ಕೊಂಡು ಸಾಯ್ಬೇಕು. ಹಂಗೆ ಮಾಡ್ತೀನಿ. ಏನ್ರಿ ಪಲ್ಲವಿ ಇನ್ನೂ ಬರ್ಲೇ ಇಲ್ಲ? ಮಾವ ಪಲ್ಲವಿ, ಲೇಟ್ ಆಗುತ್ತೆ, ಹೊರಡಮ್ಮ. ಮಾವ ಎಲ್ಲ ಸರಿ ಹೋಗುತ್ತಲ್ಲ? ಅನ್ನು ನನ್ ಕೈ ತಪ್ಪು ಹೋಗಲ್ಲ ತಾನೆ? ನೋಡಮ್ಮ, ವಿಕ್ರಾಂತ್ ನಿನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದ್ದಾನೆ. ನೀನೊಂದು ಸ್ವಲ್ಪ ದಿವಸ ಕಾಲಾವಕಾಶ ಕೊಟ್ರೆ ಸಾಕು, ಎಲ್ಲ ಸಾಲ್ವ್ ಆಗುತ್ತಮ್ಮ. ಖಂಡಿತ ಅರ್ಥ ಮಾಡ್ಕೋತಾರೆ. ಆದ್ರೆ ನೀನ್ ಕೂತ್ಕೊಂಡು ನಿಧಾನವಾಗಿ ಮಾತಾಡ್ಬೇಕಷ್ಟೆ. ಸ್ವಲ್ಪ ಯಾಮಾರಿದ್ರು ಆ ತ್ರಿವಿಕ್ರಮ್ ಏನ್ ಮಾಡ್ತಾನೋ ಗೊತ್ತಿಲ್ಲ. ಅಷ್ಟ್ರಲ್ಲೇ ನೀವಿಬ್ರು ರಾಜಿ ಸಂಧಾನ ಮಾಡ್ಕೋಬೇಕು. ವಿಕ್ರಾಂತ್ ಸರ್ಗೆ ಪಲ್ಲವಿ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಅಷ್ಟೇ ಅಲ್ಲ, ಪಲ್ಲವಿಗೂ ವಿಕ್ರಾಂತ್ ಅಂತಂದ್ರೆ ಪ್ರಾಣ. ಇವತ್ತು ನೀವಿಬ್ರು ಬಿಂಕಾ ಬಿಗುಮನ ಎಲ್ಲ ಬಿಟ್ಟು ಮನ್ಸ್ ಬಿಚ್ಚಿ ಮಾತಾಡಿ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ಅನ್ನುನ ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕಿತ್ತು. ನೀ ಏನ್ ಯೋಚನೆ ಮಾಡ, ಗೀತಾ ಹೋಗಿದ್ದಾಳೆ, ಅವಳು ಕರ್ಕೊಂಡ್ ಬರ್ತಾಳೆ. ಗೀತಕ್ಕನ ಜೊತೆಗೆ ನೀವ್ಯಾರಾದ್ರೂ ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ನಾ ಆಕ್ಚುಲಿ ಬರ್ತೀನಿ ಜೊತೆಗೆ ಅಂತಂದೆ. ಅವಳು ಹಠ ಹಿಡಿದ್ಬಿಟ್ಲು, ಬೇಡ ನಾ ಒಬ್ಳೆ ಹೋಗ್ತೀನಿ ಅಂತ. ಪಲ್ಲವಿ, ಯಾಕಮ್ಮ ಆತಂಕ ಪಡ್ತೀಯಾ? ಹಾಗಲ್ಲ ಮಾವ, ಗೀತಕ್ಕಂಗ್ ಸ್ವಲ್ಪ ಹುಡುಗಾಟ ಜಾಸ್ತಿ. ಅನು ಗೀತಕ್ಕ ಹೇಳಿದ ಮಾತು ಕೇಳಲ್ಲ, ತರ್ಲೆ ಮಾಡ್ತಾಳೆ. ಇರ್ಲಿ ಬಿಡಮ್ಮ, ಮಕ್ಳಲ್ದೆ ಇನ್ ಯಾರತ್ರಮ್ಮ ಈ ತುಟ್ಟಾಟ ಎಲ್ಲ ಮಾಡ್ತಾರೆ. ನೋಡು, ಗೀತಾ ಹೇಗೋ ಕರ್ಕೊಂಬರ್ತಾಳೆ, ನೀನ್ ಮೊದ್ಲೋಗಮ್ಮ, ಕಾಯ್ತಾ ಇರ್ತಾರೆ. ಅನು ಮನೆಗ್ ಬಂದಿದ ತಕ್ಷಣ ಒಂದ್ ಕಾಲ್ ಮಾಡಿ ಆಯ್ತಾ? ನೀ ಏನ್ ಚಿಂತೆ ಮಾಡ್ಬೇಡ, ನೀನ್ ಹೋಗು. ಆಶೀರ್ವಾದ ಮಾಡಿ ಮಾವ. ದೇವ್ರುಳಿದ್ ಮಾಡ್ಲಿಮ್ಮ. ಅತ್ತೆ, ನಿನ್ ಸಂಸಾರ ಬೇಗ ಸರಿ ಹೋಗ್ಲಮ್ಮ. ವಿಕ್ರಾಂತ್ ಮನಸ್ಕರ್ಗಿ ನಿನಗೆ ಸ್ವಲ್ಪ ಕಾಲಾವಕಾಶ ಕೊಡ್ಲಿ. ಸರಿ ಅತ್ತೆ, ಬರ್ತೀನಿ.